ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಒಂದು ಸುಲಭವಾಗಿ ಮಾಡ್ಕೊಳಕ್ಕಾಗುವಂಥ ಒಂದು ಬ್ರೇಕ್ಫಾಸ್ಟ್ ಅಥವಾ 3 in 1 ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಇದು ಜೀರಾ ರೈಸ್ ಮತ್ತು ದಾಲ್ ತುಂಬ ಚೆನ್ನಾಗಿರುತ್ತೆ. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಲಂಚ್ ಬಾಕ್ಸ್ಗೂ ಮಾಡಿಸಿದ ರೆಸಿಪಿ. ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ. ತುಂಬ ರುಚಿಯಾಗಿರುತ್ತೆ. ನಾನು ಹೇಳ್ದಂಗೆ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ಗಾಗಲಿ, ಲಂಚ್ಗಾಗಲಿ, ಈವನ್ ಡಿನ್ನರ್ಗಾಗಲಿ, ಟಿಫನ್ ಬಾಕ್ಸ್ಗೂ ಮಾಡ್ಕೋಬೋದು. ಹೇಗೆ ಮಾಡು ಅಂತ ನೋಡೋಣ ಬನ್ನಿ, ತೋರಿಸ್ತೀನಿ. ಮೊದಲಿಗೆ ಜೀರಾ ರೈಸಿಗೆ ನಾನು ಇಲ್ಲಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. 1 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಸೋನಾ ಮಸೂರಿ. ನೀವು ಬಾಸುಮತಿ ಬೇಕಂದ್ರೆ ತೊಗೋಬೋದು. 3 ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು ಸ್ವಲ್ಪ. ಆಮೇಲೆ ಜೀರಾ ರೈಸಿಗೆ ಜೀರಿಗೆ 1 ಸ್ಪೂನಷ್ಟು, ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಮತ್ತು ಹೋಲ್ ಸ್ಪೈಸಸ್ಸು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಸ್ವಲ್ಪ ಜಾವಿತ್ರಿ, ಕಲ್ಲು ಹೂವು ಮತ್ತು ಪಲಾವ್ ಎಲೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಸ್ವಲ್ಪ ಜಾಸ್ತಿ ಹಾಕೋಬಾರ್ದು, ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗೋಡಂಬಿ. ದಾಲಿಗೆ 3 ಥರದ ದಾಲ್ ತೊಗೊಂಡಿದ್ದೀನಿ. ಅರ್ಧ ಕಪ್ಪು ತೊಗರಿಬೇಳೆ, ಅರ್ಧ ಕಪ್ಪು ಕಡಲೆಬೇಳೆ, ಇನ್ನು ಅರ್ಧ ಕಪ್ಪು ಹೆಸರುಬೇಳೆ. 3 ಥರ ದಾಲ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಮತ್ತು ಹಾಗೆ 2 ಟೊಮೆಟೊ, ಇದು ಸಣ್ಣದಾಗಿ ಕಟ್ ಮಾಡಿರೋದು. ಒಂದು 10ರಿಂದ 15 ಬೆಳ್ಳುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1.5 ಇಂಚು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲೆ ಮತ್ತು ಕಿಚನ್ ಕಿಂಗ್ ಪೌಡರ್ ಮಸಾಲೆ, ಅದು ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, 2 ಡಿಶ್ ಇದರಲ್ಲಿ ಮಾಡ್ಬೋದು. 2 ಡಿಶ್ ತೋರಿಸ್ತಾ ಇದ್ದೀನಿ. ತುಂಬ ಸುಲಭ ಮಾಡೋದು. ಮೊದಲಿಗೆ ಏನು ಮಾಡಬೇಕಂದ್ರೆ, ಬೇಳೆ ಬೇಯಕ್ಕೆ ಇಡಬೇಕು. ನೋಡಿ, ಅರ್ಧ ಕಪ್ಪೇ ತೊಗೊಂಡಿರೋದು ನಾನು. ಅರ್ಧ ಕಪ್ಪು ಹೆಸರುಬೇಳೆ, ಅರ್ಧ ಕಪ್ಪು ತೊಗರಿಬೇಳೆ, ಅರ್ಧ ಕಪ್ಪು ಕಡಲೆಬೇಳೆ. ಕಡಲೆಬೇಳೆ ಬೇಡ ಅನ್ನೋರು ಮಸೂರು ಬೇಳೆ ಕೂಡ ಹಾಕೋಬೋದು. ಅದು ರೆಡ್ ಲೆಂಟಲ್ಸ್ ಅಂತಾರಲ್ಲ, ಅದು ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಇದನ್ನೇ ಹಾಕ್ಕೊಂಡೆ. ಕಡಲೆಬೇಳೆನೂ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಒಂದು 3-4 ಸತಿ ಚೆನ್ನಾಗಿ ನೋಡಿ, ಆ ಥರ ನೊರೆ ಬರುತ್ತಲ್ಲ, ಅದು ನೊರೆ ಎಲ್ಲ ತೆಗೆದು ತೊಳ್ಕೊಬೇಕು ಚೆನ್ನಾಗಿ. ಇದ್ರಲ್ಲಿ ಧೂಳೆಲ್ಲ ಇರುತ್ತೆ, ಹಾಗೆ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ಒಂದು 3-4 ಸತಿ ತೊಳ್ಕೊಂಡ್ರೆ ನೋಡಿ, ಆ ಥರ ನೊರೆ ಬರುತ್ತೆ ನೋಡಿ, ಅದನ್ನು ನೀವು ತೆಕ್ಕೊಂಡು ತೊಳ್ಕೊಂಡ್ರೆ ಆಗುತ್ತೆ. ಈಗ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು, ತೊಳೆದಿರೋಂಥ ಬೇಳೆನ ಒಂದು ಕುಕ್ಕರ್ಗೆ ಹಾಕ್ಕೊಂಡು, ಬೇಳೆ ಮುಳುಗೋಷ್ಟು ನೀರು ಹಾಕ್ಕೋಬೇಕು. ತುಂಬ ಹಾಕ್ಕೋಬೇಡಿ, ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅಂದಾಜಲ್ಲಿ ಒಂದು ದೊಡ್ಡ ಲೋಟದಲ್ಲಿ 1.5 ಲೋಟ ನೀರು ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು 2 ಟೀ ಸ್ಪೂನು ಎಣ್ಣೆ, 2 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ನ ಒಂದು 2ರಿಂದ 3 ವಿಷಲು ಕೂಗಿಸಿದ್ರೆ ಬೇಳೆ ರೆಡಿ ಆಗುತ್ತೆ. ಆ ಕಡೆ ಬೇಳೆ ಇಟ್ಕೊಳ್ಳೋಣ. ಬೇಳೆ ಬೇಯೋಷ್ಟರಲ್ಲಿ ನಾವು ಈ ಕಡೆ ಜೀರಾ ರೈಸ್ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ಬೇಳೆ ಬೇಯಲಿಕ್ಕೆ ಇಡೋಣ. ಜಾಸ್ತಿ ಹೊತ್ತು ಬೇಕಾಗಲ್ಲ ಈ ರೆಸಿಪಿ ಮಾಡೋಕ್ಕೆ. ಒಂದು ಅರ್ಧ ಗಂಟೆಯಲ್ಲಿ 2 ರೆಸಿಪಿನೂ, 2 ಬೇಳೆ ದಾಲು ಮತ್ತು ಜೀರಾ ರೈಸ್ 2 ಮಾಡ್ಕೋಬೋದು. ಇವಾಗ ಈ ಕಡೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗೋಷ್ಟರಲ್ಲಿ
ನಾವಿಲ್ಲಿ ಅಕ್ಕಿನ ಮೊದಲೇ ತೊಳೆದಿಟ್ಕೊಳ್ಳೋಣ. ನಾನು ಹೇಳಿದೆ ನಿಮಗೆ, ನಾನು ಸೋನಾ ಮಸೂರಿ ರೈಸ್ ತೊಗೊಂಡಿರೋದು. ನೀವು ಬಾಸುಮತಿ ರೈಸ್ ಕೂಡ ತೊಗೋಬೋದು. ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ನಾನು ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ. ಅದು ನೀರೆಲ್ಲ ನೋಡಿ ತುತ್ತಿದೆಯಲ್ಲ ಅದ್ರಲ್ಲಿ ಬಸ್ದು ಹೋಗುತ್ತೆ. ಹಾಗಾಗಿ ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ. ನಾನು ತುಪ್ಪದ ಚಮಚ ನೋಡಿ ಅದು ಚಿಕ್ಕದು, ಹಾಗಾಗಿ 4 ಚಮಚ ಹಾಕ್ಕೊಂಡಿದ್ದೀನಿ. ಅದು ಅಂದಾಜು ಒಂದು 2 ಟೇಬಲ್ ಸ್ಪೂನು ಆಗುತ್ತೆ. ಯಾಕೆಂದರೆ ಅದು ನೀರಾದಾಗ ತುಪ್ಪ ಡೈಲ್ಯೂಟ್ ಆದಾಗ 2 ಟೇಬಲ್ ಸ್ಪೂನ್ ಅಳತೆ ಬರುತ್ತೆ. ಇವಾಗ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡು ಜೀರಿಗೆ ಒಂದು ಸತಿ ಸಿಡಿದ್ಮೇಲೆ ಹೋಲ್ ಸ್ಪೈಸಸ್ ನಾನು ಹೇಳಿದ್ನಲ್ಲ, ಚಕ್ಕೆ ಲವಂಗ ಎಲ್ಲ, ಅದನ್ನು ಹಾಕ್ಕೊಡಿ. ಅದು ಹಾಕ್ಕೊಂಡು ಎಣ್ಣೆಯಲ್ಲಿ ಹುರಿಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು. ಆ ಫ್ಲೇವರ್ ಎಲ್ಲ ಎಣ್ಣೆಗೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಬಿಟ್ಕೊಳ್ಳೋ ತನಕ ಹುರಿಬೇಕು. ಒಂದು ಸತಿ ಅದು ಹುರಿದಾದ್ಮೇಲೆ ಇವಾಗ ಇದಕ್ಕೆ ಗೋಡಂಬಿ ಹಾಕ್ಕೊಳ್ಳೋಣ. ನಾನೊಂದು 15 ಗೋಡಂಬಿನ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಂಡು ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಹುರಿಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿಲಿಕ್ಕೆ ಹೋಗಬೇಡಿ, ಒಂದೇ ಸಮನೆ ಗೋಡಂಬಿ ಕರಕಾಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಈಗ ಗೋಡಂಬಿ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ತುಂಬ ಜಾಸ್ತಿ ಖಾರ ಹಾಕ್ಕೋಬೇಡಿ, ಯಾಕೆಂದರೆ ನಾವು ದಾಲ್ ಕೂಡ ಮಾಡ್ಕೊಳ್ತಾ ಇದ್ದೀವಲ್ಲ ಇದಕ್ಕೋಸ್ಕರ. ಹಾಗಾಗಿ ತುಂಬ ಖಾರ ಆದರೆ ಚೆನ್ನಾಗಿರಲ್ಲ. ನಾನೊಂದಿಲ್ಲ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಖಾರ ಇಲ್ಲ. ಆಮೇಲೆ ಇದಕ್ಕೆ 3 ಈರುಳ್ಳಿನ ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ತುಂಬ ಏನು ಕಲರ್ ಚೇಂಜ್ ಆದರೆ ಸಾಕು, ಟ್ರಾನ್ಸ್ಪರೆಂಟ್ ಆದರೆ ಸಾಕು. ತುಂಬ ಏನು ಬ್ರೌನಿಷ್ ಆಗೋದೇನು ಬೇಡ. ಇವಾಗ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ, 1 ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ತೋರ್ಸೋಕ್ಕೆ ಮರ್ತೋಯ್ತು. ತುಂಬ ಚೆನ್ನಾಗಿರುತ್ತೆ. ನೀವು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿದರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಇದ್ರದ್ದು, ಕಸೂರಿ ಮೇಥಿದು. ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟಪಡದೇ ಇರೋರು ಬರೀ ಶುಂಠಿನ ತುರಿದ್ಬಿಟ್ಟು ಹಾಕೋಬೋದು. ಪೇಸ್ಟ್ ಯೂಸ್ ಮಾಡ್ತೀರ ಅಂದರೆ ಪೇಸ್ಟ್ ಹಾಕ್ಕೊಳ್ಳಿ. ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು. ಇವಾಗ ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೆ ಅಕ್ಕಿ ಹಾಕೊಳ್ಳೋಣ. ಅಕ್ಕಿನ ನಾನು ಮೊದಲೇ ತೊಳೆದಿಟ್ಟಿದ್ದೆ, ಯಾಕೆಂದರೆ ಅದನ್ನು ನೀರೆಲ್ಲ ಹೋಗಲಿ ಅಂತ. ಬಾಸ್ಮತಿ ರೈಸ್ ಹಾಕೋದಿದ್ರೆ 1:2 ನೀರು ಹಾಕಬೇಕು. 2.5 ಅಷ್ಟೇ. ಇದು ಸೋನಾ ಮಸೂರಿ ಅಕ್ಕಿ ಆಗಿರೋದ್ರಿಂದ ಇದು ಸ್ವಲ್ಪ ಒದಗುತ್ತೆ. ಹಾಗಾಗಿ ನಾನಿಲ್ಲಿ 3 ಲೋಟ ನೀರು ಹಾಕೋತಾ ಇದ್ದೀನಿ. ಅಲ್ಲಿ ಕುಕ್ಕರ್ ಕೂಡ ಬೇಳೆದು ಕೂಗ್ತು. ಈಗ ಇದರಲ್ಲಿ 2 ಲೋಟ ನೀರು ಹಾಕ್ಕೊಳ್ತೀನಿ. ಇನ್ನೊಂದು ಲೋಟ ಒಂದು ಐಟಮ್ ಹಾಕ್ಕೊಳ್ತೀನಿ, ನೋಡಿ ತೋರಿಸ್ತೀನಿ. 2 ಲೋಟ ನೀರು ಮತ್ತು 1 ಲೋಟ ಹಸುವಿನ ಹಾಲು. ನಾನಿಲ್ಲಿ ಹಸುವಿನ ಹಾಲು ಹಾಕ್ಕೋತಾ ಇದ್ದೀನಿ. ದಿಢೀರಂಗೆ ಮಾಡೋದಿದ್ರೆ ನಾನು ಯೂಶ್ವಲಿ ಹಸುವಿನ ಹಾಲು ಹಾಕ್ಕೊಳ್ತೀನಿ. ಇದ್ರ ಬದಲಾಗಿ ನೀವು ಕಾಯಿ ಹಾಲು ಕೂಡ ಹಾಕೋಬೋದು, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ 3.5 ಲೋಟದಷ್ಟು, 1 ಲೋಟ ನೀರು, 2.5 ಲೋಟ ನೀರು ಮತ್ತು 1 ಲೋಟ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳ್ದಂಗೆ ಕಾಯಿ ಹಾಲು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ.
ಮತ್ತು ಅರ್ಜೆಂಟಿಗೆ ಕಾಯಿ ಇಲ್ಲ ಅಂತಂದರೆ ಹಿಂಗೂ ಮಾಡ್ಬೋದು, ರುಚಿಯಾಗಿರುತ್ತೆ. ಆದರೆ ಕಾಯಿ ಹಾಲು ಹಾಕಿದರೆ ರುಚಿನೇ ಬೇರೆ, ಈ ಹಸುವಿನ ಹಾಲು ಹಾಕಿದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಓಕೆನಾ? ಇವಾಗಿದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇದು ಕುದಿಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕೀಗ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಒಂದು ಕುದಿಬೇಕು. ಕುದ್ದಾದಮೇಲೆ ಮುಚ್ಚಬೇಕು. ಆವಾಗ ನಿಮಗೆ ಬೇಗ 2 ವಿಸಿಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಇದು ಹಾಗೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಗೊತ್ತಾ, ಮಕ್ಕಳಿಗೆಲ್ಲ ತುಂಬ ಇಷ್ಟ. ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಈ ಥರ ಜೀರಾ ರೈಸ್ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ಜಾಸ್ತಿ ಖಾರ ಮಾಡಬಾರ್ದು ಮಕ್ಳಿಗೆ ಮಾಡಬೇಕಾದ್ರೆ, ಯಾಕೆಂದರೆ ಅವ್ರಿಗೆ ಖಾರ ಆಗುತ್ತಲ್ವ. ಹಾಗಾಗಿ ಇದೊಂದು ಸತಿ ಕುದಿಬೇಕು. ಉಪ್ಪು ಬೇಕಂದರೆ ನೋಡ್ಕೊಳ್ಳಿ, ಉಪ್ಪಿನ ಹದನ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಒಂದೇ ಸಮನೆ ಉಪ್ಪು ಜಾಸ್ತಿ ಹಾಕ್ಳೋಕ್ಕೆ ಹೋಗಬೇಡಿ. ಇದರಲ್ಲಿ ಬೇರೆ ಏನು ತರಕಾರಿ ಯೂಸ್ ಮಾಡ್ತಾಯಿಲ್ಲ, ಹಾಗಾಗಿ ಬೇರೆ ಅದು ತರಕಾರಿ ಎಳಿಯಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಇದು ಲೈಟಾಗಿ ಕುದೀತಾ ಇದೆ. ಒಂದು ಕುದೀತಾ ಇದ್ದಂಗೆ ಮುಚ್ಚಿ 2 ವಿಸಿಲ್ ಕೂಗಿಸಿದ್ರೆ ಸಾಕಾಗುತ್ತೆ. ನಾನು ಹೇಳ್ದಂಗೆ ಈ ರೆಸಿಪಿ ಬೆಸ್ಟ್ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ದಿಢೀರಾಗಿ ಲಂಚ್ಗೂ ಮಾಡ್ಕೋಬೋದು, ಡಿನ್ನರ್ಗೂ ಮಾಡ್ಕೋಬೋದು. ಹೆವಿ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಇದಾಗೋ ಅಷ್ಟರಲ್ಲಿ ಇವಾಗ ಅದು ಆಗಿದೆ, ಅದು ನಾನು ಕೆಳಗಡೆ ಇಟ್ಟಿದ್ದೀನಿ ಪ್ರೆಷರ್ ಇಳೀಲಿ ಅಂತ. ಈ ಕಡೆ ನಾವು ದಾಲ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಕಡಾಯಿಗೆ ನಾನು ಅಗಲವಾಗಿರೋ ಕಡಾಯಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಅಥವಾ ಬಾಣಲೆ ಆ ಥರ ಇದ್ದರೆ ಅಥವಾ ಕುಕ್ಕರ್ ಪಾನ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಅಗಲವಾಗಿದ್ದರೆ ಒಳ್ಳೆಯದು. ಇವಾಗ ನೋಡಿ, ನಾನು ದಾಲ್ನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಮ್ಯಾಶ್ ಆಗಲ್ಲ, ಪರವಾಗಿಲ್ಲ, ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ನಾನು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಿಡ್ದಾದ್ಮೇಲೆ ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ಹಿಂಗಿನ ಪುಡಿ, ಇದು ಪೌಡ್ರ್ ಹಿಂಗೆ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಶುಂಠಿ, ತುರಿದಿರೋಂಥ ಶುಂಠಿ 1.5 ಇಂಚು ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುರಿದ್ರೆ ಏನಂದರೆ ಬಾಯಿಗೆ ಸಿಗಲ್ಲ, ಕೆಲವ್ರಿಗೆ ಬಾಯಿಗೆ ಸಿಗೋದು ಇಷ್ಟ ಆಗಲ್ಲ ಶುಂಠಿ, ಹಾಗಾಗಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಇಷ್ಟಪಡಲ್ಲ, ನನಗೆ ಇಷ್ಟ ಆಗಲ್ಲ ಆ್ಯಕ್ಚುಲಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ಹುರಿಬೇಕು ಅದನ್ನ. ಬೆಳ್ಳುಳ್ಳಿ ಇಷ್ಟಪಡದಿರೋರು ಬೆಳ್ಳುಳ್ಳಿನ ಸ್ಕಿಪ್ ಕೂಡ ಮಾಡ್ಬೋದು, ಏನು ಕಂಪಲ್ಷನ್ ಇಲ್ಲ ಬೆಳ್ಳುಳ್ಳಿ ಹಾಕಲೇಬೇಕಂತ. ಹಿಂಗೆ ಹಾಕಿರ್ತೀರಲ್ಲ ಆಗುತ್ತೆ. ಬೆಳ್ಳುಳ್ಳಿ ಇಷ್ಟಪಡದಿರೋ ತೆಗಿಬೋದು, ಬೆಳ್ಳುಳ್ಳಿ ಹಾಕ್ಕೊಳ್ದೇನೂ ಇರ್ಬೋದು. ಇವಾಗಿದು ಚೆನ್ನಾಗಿ ಬೆಳ್ಳುಳ್ಳಿ ಸ್ವಲ್ಪ ನಿಧಾನ ಹುರಿಯೋದು. ಸ್ವಲ್ಪ ಅಡುಗೆ ಮಾಡ್ಬೇಕಾದ್ರೆ ತಾಳ್ಮೆಯಿಂದ ಮಾಡಿ, ಪ್ರೀತಿಯಿಂದ ಮಾಡಿ, ಚೆನ್ನಾಗಿರುತ್ತೆ ರುಚಿಯೆಲ್ಲ. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ ಬೆಳ್ಳುಳ್ಳಿದು. ಇದಕ್ಕೆ ನಾನು 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಖಾರದ ಪುಡಿ ಕೂಡ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಒಳ್ಳೆಯದು. ನಾನು ಅದಕ್ಕೆ ಇದು ಜಾಸ್ತಿ ಖಾರ ಇಲ್ಲ, ಅದಕ್ಕೆ 5 ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಲಿ ಹಸಿಮೆಣಸಿನ್ಕಾಯಿನ ಹುರಿಬೇಕು. ಹುರಿದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳಿ. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಅದು ಕಲರ್ ಚೇಂಜ್ ಹಾಕೋಷ್ಟು ಹುರಿಬೇಕು. ಕಲರ್ ಚೇಂಜ್ ಆದರೆ ಸಾಕು. ಏನದು ನಿಮಗೆ ಗೋಲ್ಡನ್ ಬ್ರೌನ್ ಆಗೋದು ಅಥವಾ ಇದಾಗೋದು ಏನು ಬೇಡ, ಗೋಲ್ಡನ್ ಬ್ರೌನ್ ಆಗೋದೇನು ಬೇಡ. ನೋಡಿ, ಈಗ ಕಲರ್ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ 2 ದೊಡ್ಡ ಗಾತ್ರದ 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ
ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ರುಬ್ಬಿಬೇಕಂದ್ರೂ ಹಾಕೋಬೋದು, ಬೇಗ ಗ್ರೇವಿ ಥರ ಆಗುತ್ತೆ. ಬಟ್ ಈ ಥರ ಹಾಕ್ಕೊಂಡ್ರೇ ಒಳ್ಳೆಯದು, ಯಾಕೆಂದರೆ ನಾವು ದಾಲ್ ಅಲ್ವ ಮಾಡ್ತಿರೋದು. ಹಾಗಾಗಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ದ್ಯಾಟ್ ಏನು ಟೊಮೆಟೊ ಏನಿದೆಯಲ್ಲ ಅದು ಬೇಗ ಬೇಯುತ್ತೆ ಉಪ್ಪು ಹಾಕ್ಕೊಂಡ್ರೆ. ಒಂದು 5 ನಿಮಿಷದಲ್ಲೆಲ್ಲ ಬೆಂದ್ಬಿಡುತ್ತೆ. ಮ್ಯಾಶಿ ಆಗಬೇಕು ಟೊಮೆಟೊ. ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕೋಬೋದು ತಳ ಹಿಡಿಯುತ್ತೆ ಅಂತ ಇದ್ದರೆ. ಇಲ್ಲಾಂದರೆ ನೀವು ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಕೂಡ ಬೇಯಿಸ್ಬೋದು. ನಾನಿಲ್ಲಿ ಇದನ್ನು ಒಂದು ಸ್ವಲ್ಪ ಮುಚ್ಚಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಬೇಯಿಸ್ತಾ ಇದ್ದೀನಿ. ಈಗ ಟೊಮೆಟೊ ಮೆತ್ತಗಾಗಿರ್ಬೋದು, ನೋಡೋಣ ಬನ್ನಿ. ಈ ಕಡಾಯಿ ಏನಿದೆಯಲ್ಲ ನನ್ನ ಹತ್ರ ಇರೋದು, ಅದಕ್ಕೆ ಮುಚ್ಚಳನೇ ಕೊಟ್ಟಿಲ್ಲ, ಬರೀ ಕಡಾಯಿ ಮಾತ್ರ ಇದೆ. ಆದ್ದರಿಂದ ನಾನು ಸ್ವಲ್ಪ ಕಷ್ಟಪಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲೆ ಪೌಡ್ರೆಲ್ಲ ಹಾಕ್ಕೊಳ್ಳೋಣ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಜಾಸ್ತಿ ಖಾರ ಇರಲ್ಲ. ಖಾರ ಬೇಕಂದವರು ಮಾಮೂಲಿ ಖಾರದ ಪುಡಿ ಹಾಕ್ಕೊಳ್ಬೋದು. ತುಂಬ ಖಾರ ಆದರೆ ದಾಲು ಚೆನ್ನಾಗಿರಲ್ಲ. ಹಾಗಾಗಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನು, 1.25 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಜೀರಿಗೆ ಪುಡಿ, ಮತ್ತು 1 ಸ್ಪೂನಷ್ಟು ಇದು ಏನು ಕಿಚನ್ ಕಿಂಗ್ ಪೌಡ್ರ್, ಕಿಚನ್ ಕಿಂಗ್ ಮಸಾಲ. ಅದು ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರು, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಪರವಾಗಿಲ್ಲ, ನಿಮ್ಮ ಹತ್ರ ಇದ್ದರೆ ಬಳಸಿ. ಅದರ ರುಚಿನೇ ಬೇರೆ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ಥರ ಪೌಡರು ಸ್ಟೋರ್ ಮಾಡಿ ಇಟ್ಟಿರ್ತೀರಲ್ವಾ, ಇದ್ದರೆ ಖಂಡಿತವಾಗ್ಲೂ ಬಳಸಿ. ನನ್ನ ಹತ್ರ ಇತ್ತು ಮತ್ತು ಅದರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ. ಇವಾಗ ಇದಕ್ಕೆ ಅರಿಶಿನ ಪುಡಿ ನಾನು ಹಾಕಿಲ್ಲ, ಏನಕ್ಕೆ ಅಂದರೆ ನಾನು ದಾಲಿಗೆ ಹಾಕಿದ್ದೀನಿ, ಅದಕ್ಕೋಸ್ಕರ. 1 ಸ್ಪೂನಷ್ಟು ಕಸೂರಿ ಮೆಥಿ, 1.5 ಸ್ಪೂನಷ್ಟು ಕಸೂರಿ ಮೆಥಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಅದೇನು ಮಸಾಲೆ ಏನಿದೆ ಫುಲ್ಲು ಆಗಲೇ ಸ್ವಲ್ಪ ಗ್ರೇವಿ ಸ್ವಲ್ಪ ನೀರಿತ್ತು, ಈಗೆಲ್ಲ ನೀರೆಲ್ಲ ಆರೋಗಿದೆ, ಹಿಂಗೋಗಿದೆ ನೋಡಿ. ಈ ಟೈಮಲ್ಲಿ ಬೇಕಂದರೆ ನೀವು ನೋಡಿ ಫುಲ್ಲು ಡ್ರೈ ಆಗಿದೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಏಕೆಂದರೆ ಫುಲ್ಲು ಅದು ತಳ ಹಿಡಿದ್ಬಿಡುತ್ತೆ ಇಲ್ಲಾಂದರೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬಿಟ್ಟು ಮಸಾಲೆ ಎಲ್ಲ ಸೀದೋಗಬಾರ್ದು, ಅದಕ್ಕೋಸ್ಕರ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು 1.5 ಲೋಟ. ತುಂಬ ಹಾಕೋಬೇಡಿ, ಯಾಕೆಂದರೆ ನಾವು ದಾಲ್ನೂ ನೀರು ಮಾಡ್ಕೊಂಡಿದ್ದೀನಿ ನಾನು. ಯಾಕೆಂದರೆ ದಾಲ್ ಬೇಯಿಸಿದಾಗ ಸ್ವಲ್ಪ ಮಂದ ಇರುತ್ತೆ, ಅದನ್ನು ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮ್ಯಾಶ್ ಮಾಡ್ಕೋಬೇಕಾದ್ರೆ ನೀವು ದಾಲಿಗೆ ನೀರು ಹಾಕ್ಕೊಂಡು ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ದಾಲ್ 3 ಥರದ ದಾಲ್ ಏನು ಬೇಯಿಸಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ ಎಷ್ಟು ಯೆಲ್ಲೋಯಿಶ್ ಆಗಿದೆ, ತುಂಬ ರುಚಿಯಾಗಿರುತ್ತೆ. ನಾನು ಹೇಳ್ದಂಗೆ ಕಡಲೆಬೇಳೆ ಇಷ್ಟಪಡದೇ ಇರೋರು ಮಸೂರ್ ದಾಲ್ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ ಅದರದ್ದು ಫ್ಲೇವರ್ ಕೂಡ. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಹಾಕಲಿಲ್ಲ. ನೆಕ್ಸ್ಟ್ ಟೈಮ್ ಮಸೂರ್ ದಾಲ್ದೇ ಒಂದು ದಾಲ್ ಮಾಡಿ ತೋರಿಸ್ತೀನಿ. ಈಗ ದಾಲ್ ಹಾಕಿದ ಮೇಲೆ ಚೆನ್ನಾಗಿ ಮಸಾಲೆಗೆ ದಾಲ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋಕ್ಕೆ ಬಿಡಬೇಕು. ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಮತ್ತು ಉಪ್ಪು ನೋಡ್ಕೋಬೇಕು, ಯಾಕೆಂದರೆ ನಾವಾಗಲೇ ಉಪ್ಪು ಹಾಕಿದ್ವಿ ಟೊಮೆಟೊ ಬೇಯಲಿಕ್ಕೋಸ್ಕರ. ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಕಾಗಲ್ಲ, ಯಾಕೆಂದರೆ ನಾವು ಕಿಚನ್ ಕಿಂಗ್ ಪೌಡ್ರ್ ಕೂಡ ಹಾಕ್ಕೊಂಡಿದ್ವಿ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಬೇಕು. ಚೆನ್ನಾಗಿದು
ಕುದಿಯೋ ತನಕ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ಉಪ್ಪು ಹದ ನೋಡಿಕೊಂಡು ಇದಕ್ಕೆ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ ಏನಂದರೆ 1.5 ಟೀ ಸ್ಪೂನಷ್ಟು ಸಕ್ಕರೆ ಏನಕ್ಕೆ ಹಾಕೊಳ್ಳೋದಂದರೆ ಒಂದು ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕಷ್ಟೇ. ಏಕೆಂದರೆ ಟೊಮೆಟೊ ಹಾಕಿರ್ತೀವಿ, ದಾಲ್ ಇರುತ್ತೆ, ಹಾಗಾಗಿ ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ 1.5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮತ್ತಿನ್ನೇನಿಲ್ಲ ಮ್ಯಾಜಿಕಲ್ಲು, ಆದ್ರೂ ಒಂಥರ ಫೀಲ್ ಅಲ್ವಾ, ಏನೋ ಮಾಡೋಣ ಅಂತ. ಹಾಗಾಗಿ ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸತಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ನೋಡಿ, ಟೇಸ್ಟ್ ನೋಡಿಬಿಟ್ಟು ಉಪ್ಪು ಬೇಕಾ ಅಂತ ಚೆಕ್ ಮಾಡ್ಕೊಳ್ಳಿ. ದಾಲು ಜಾಸ್ತಿ ಉಪ್ಪಿದ್ರೆ ಚೆನ್ನಾಗಿರಲ್ಲ, ಸಾಲ್ಟಿ ಅನಿಸುತ್ತೆ. ಯಾಕೆಂದರೆ ನಾವು ಆಫ್ಕೋರ್ಸ್ ಇದಕ್ಕೂ ಹಾಕಿರ್ತೀವಲ್ಲ, ಸ್ವಲ್ಪ ಬೇಕು ಅನಿಸ್ತದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಎರಡೂ ಪದಾರ್ಥಕ್ಕೂ ಕಲ್ಲುಪ್ಪೇ ಬಳಸಿರೋದು. ಪುಡಿ ಉಪ್ಪು ನಮ್ಮ ಮನೆಯಲ್ಲಿ ಜಾಸ್ತಿ ಬಳಸೋದಿಲ್ಲ. ಅನಿವಾರ್ಯ ಪುಡಿ ಉಪ್ಪೇ ಬಳಸಬೇಕಂದ್ರೆ ಮಾತ್ರ ಪುಡಿ ಉಪ್ಪು ಬಳಸ್ತೀವಿ ಅಷ್ಟೇ. ಇಲ್ಲಾಂದರೆ ಮೇಲುಪ್ಪು ಹಾಕ್ಕೊಳ್ಳೋಕ್ಕೂ ನಾವು ಪಿಂಕ್ ಸಾಲ್ಟ್ ಹಾಕ್ಕೊಳ್ಳೋದು, ಅಂದರೆ ಸೈಂಧಾ ನಮಕ್ ಅಂತಾರಲ್ಲ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಕಲ್ಲುಪ್ಪು ಕೂಡ ಒಳ್ಳೆಯದು, ಹಾಗಾಗಿ ಅದನ್ನೇ ಉಪಯೋಗಿಸೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಒಂದು ಸತಿ ಕುದ್ದಾದ್ಮೇಲೆ ತಳ ಹಿಡಿದಂಗೆ ಆವಾಗವಾಗ ಮಿಕ್ಸ್ ಮಾಡ್ತಾಯಿರಿ. ಏಕೆಂದರೆ ಬೇಳೆ ಅಲ್ವಾ, ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನು ತುಪ್ಪ ಹಾಕೊಳ್ಳೋಣ. ನಾನು ಇದಕ್ಕೆ ಫಸ್ಟಿಗೆ ದಾಲ್ ಒಗ್ಗರಣೆ ಹಾಕೋಬೇಕಾದ್ರೆ ತುಪ್ಪ ಬಳಸಿಲ್ಲ, ಹಾಗಾಗಿ ನಾನು ಈ ಹಂತದಲ್ಲಿ ಒಂದು 2 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬಿಸಿಯಾಗಿರೋ ತುಂಬ ರುಚಿಯಾಗಿರೋ ದಾಲ್ ರೆಡಿ. ಮಸ್ಟ್ ಟ್ರೈ ರೆಸಿಪಿ ಇದು. ನಾನು ಹೇಳ್ದಂಗೆ ಬ್ರೇಕ್ಫಾಸ್ಟಿಗೂ, ಲಂಚ್ಗೂ, ಡಿನ್ನರ್ಗೂ, ಟಿಫನ್ ಬಾಕ್ಸಿಗೂ ಮಾಡಿಸಿದ್ದ ರೆಸಿಪಿ. ಖಂಡಿತ ಟ್ರೈ ಮಾಡಿ. ಈ ರೆಸಿಪಿನ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಖಂಡಿತ ಸ್ಕಿಪ್ ಮಾಡ್ದಂಗೆ ನೋಡಿ. ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನೆನಪಲ್ಲಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ದಾಲು ಮತ್ತು ಜೀರಾ ರೈಸ್ನೇ ಹಾಗೆ ತಿನ್ಬೋದು, ಏನೂ ಸೈಡಾಗಿ ಬೇಕಾಗಿಲ್ಲ. ಆದರೆ ದಾಲ್ ಹಾಕ್ಕೊಂಡು ತಿಂದರೆ ಅಲ್ಟಿಮೇಟ್ ಆಗಿರುತ್ತೆ. ಚಿಕ್ಕ ಮಕ್ಕಳಿಗೆ ದಾಲ್ ಹಾಕ್ದೇ ಜೀರಾ ರೈಸ್ ಮಾತ್ರನೇ ಕೊಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ದೊಡ್ಡವರು ದಾಲ್ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡಿ ತಿನ್ಬೋದು. ನಮ್ಮ ಮನೇಲಂತೂ ದಾಲ್ ಜೀರಾ ರೈಸು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ರೆಸಿಪಿ, ಹೇಗೆ ನಿಮಗೆ ಬಂತು, ಅಂದರೆ ರುಚಿ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ಓದಿದ್ರೆ ಅಥವಾ ನಿಮ್ಮ ಸಜೆಷನ್ ನನಗೆ ಹೇಳಿದರೆ ಇನ್ಸ್ಪಿರೇಷನ್ ಸಿಗುತ್ತೆ ನನಗೆ. ನೆಕ್ಸ್ಟ್ ಏನು ನಾನು ಮಾಡ್ಬೋದು, ನನ್ನ ವ್ಯೂವರ್ಸಿಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಗೊತ್ತಾಗುತ್ತೆ. ಸಪೋರ್ಟ್ ಮಾಡಿ ನನಗೆ ಹೀಗೇ. ಖಂಡಿತ ನಾನು ನಿಮಗೆ ಹೇಗೆ ಬೇಕೋ ಹಾಗೆ ನಾನಂದರೆ ನಿಮ್ಮ ಸಜೆಷನ್ ನಾನು ಬಳಸ್ಕೊಂಡು ನಾನು ಅಡುಗೆ ಮಾಡಿ ಅದರಲ್ಲಿ ಹೆಂಗೆ ನಾನು ಅಳವಡಿಸ್ಕೋಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಈ ರೆಸಿಪಿನ ಲೈಕ್ ಮಾಡ್ತೀರಲ್ಲ, ಖಂಡಿತ ಈ ರೆಸಿಪಿನ ನೋಡಿ ಲೈಕ್ ಮಾಡಿ, ಟ್ರೈ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.